ನೀವೇ ನಿಮ್ಮ ಹೆಸರೇನಂದ್ರಿ? ಪ್ರಭು ದೊರೆ ದೇವದುರ್ಗ. ಏನು ಮಾಡ್ತಿರೋದು ನೀವು? ನಾವು ಡ್ರೈವಿಂಗ್ ಮಾಡ್ತೀವಿ ಸರ್. ದೇವದುರ್ಗಕ್ಕೆ ಏನು ಅಭಿವೃದ್ಧಿ ಆಗಬೇಕು? ನಮ್ಮ ದೇವದುರ್ಗಕ್ಕೆ ನೋಡಿ ಸರ್, ಶಾಸಕರು ಹಿಂದಿನ ಶಾಸಕರು 3 ಬೇರೆ 4 ಬೇರೆ ಗೆದ್ದರೂ ಕೂಡ ನಮಗೆ ಸಿಟಿ ಲೈಟ್ ಆಗಿಲ್ಲ. ಸಿಟಿ ಲೈಟ್ ಇಲ್ಲ, ಸಿಟಿ ಲೈಟ್ ಆಗಿಲ್ಲ. ನಮ್ಮ ಸಿಟಿ ಡೆವಲಪ್ಮೆಂಟಿಂಗ್ ಕಾಣಬೇಕಾದ್ರೆ ಇವತ್ತಿನಲೇ ಶಾಸಕರು ಕರೀಮ್ ಅವರು ಗೆದ್ದಿದ್ದ ತಕ್ಷಣ ಸಿಟಿ ಲೈಟಿಗೆ ಅವರು ಆಶ್ವಾಸನೆ ಕೊಟ್ಟಾರ್ರಿ. ಅನುದಾನ ಕೊಟ್ಟಾರ ಸರ್, ಅನುದಾನ ಕೊಟ್ಟಾರ. ಆದರೆ ಸರ್ಕಾರ ಅದನ್ನು ಮೂವ್ ಮಾಡ್ತಾ ಇಲ್ಲ. ಹಂಗೆ ಆಮೇಲೆ ಇನ್ನೂ ಒಂದು, ನಮ್ಮ ದೇವದುರ್ಗ ತಾಲೂಕಿಗೆ ಮೇನ್ ಏನ್ ಬೇಕಂದ್ರೆ ಕಾಯಿಪಲ್ಲೆ ಮಾರ್ಕೆಟ್ ಬೇಕು. APMC ಮಾರ್ಕೆಟ್ ಇಲ್ಲ, APMC ಮಾರ್ಕೆಟ್ ಇಲ್ಲ. ಇಲ್ಲಿ ಕಾಯಿಪಲ್ಲೆ ಶನಿವಾರಕ್ಕೊಮ್ಮೆ ಸಂತೆ ಆಗ್ತಿದೆ ಸರ್. ಅದು ತಹಸೀಲ್ ಆಫೀಸ್ ಮುಂದಗಡೆ. ನೀವು ಸಂತೆ ಮಾರ್ಕೆಟ್ ಕೇಳ್ತಿರೋದ ಅಥವಾ APMC ಕೃಷಿ ಉತ್ಪನ್ನ ಮಾರ್ಕೆಟ್? APMCನೂ ಚಾಲು ಆಗ್ಬೇಕು ಸರ್, ಮತ್ತೆ ಕಾಯಿಪಲ್ಲೆ ಮಾರ್ಕೆಟ್ ಚಾಲು ಆಗ್ಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಾರಪ್ಪ ಕೊತ್ತದಳ್ಳಿ. ಏನ್ ಮಾಡ್ತೀರಿ ನೀವು? ನಮ್ದು ಸ್ಕೂಲ್ ಇದೆ, ನಾನು ಟೀಚರ್ ಇದ್ದೀನಿ. ಹೌದು, ಎಷ್ಟನೇ ಕ್ಲಾಸ್ ಗಂಟ ಟೀಚ್ ಮಾಡಿ? ನಮ್ದು 7th ತನ ಐತೆ ಸರ್. LKG ಹಿಡ್ಕೊಂಡು 7th ವರೆಗೆ ಐತೆ. ಯಾವ ಸಬ್ಜೆಕ್ಟ್ ನಿಮ್ದು? ನಮ್ದು ಕನ್ನಡ ಮತ್ತು ಗಣಿತ. ಸರ್, ಶಿಕ್ಷಕರ ಸಮಸ್ಯೆ ಇದೆಯಾ ದೇವದುರ್ಗದಲ್ಲಿ? ಶಿಕ್ಷಕರ ಸಮಸ್ಯೆ ಅದು ಭಾಳ ತುಂಬಾ ಇದೆ ಸರ್ ಇಲ್ಲಿ. ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಮೇನ್ ಇರ್ತಕ್ಕಂಥದ್ದು ಶಿಕ್ಷಣ. ಆ ಶಿಕ್ಷಣನೇ ಇಲ್ಲಿ ಭಾಳ ಕಠಿಣದಲ್ಲಿ ಐತೆ. ಇಲ್ಲಿ ಆದರೂ ಕೂಡ ನಮ್ಮ MLA ಅವರು ಅತಿ ಹೆಚ್ಚು ಉಪನ್ಯಾಸಕರನ್ನು ತೆಗೆದುಕೊಂಡು KKRD ಅನುದಾನದಲ್ಲಿ ಅವರಿಗೆ ಸಂಬಳವನ್ನು ಕೊಟ್ಟು ಕೂಡ ಅತಿ ಹೆಚ್ಚು ಟೀಚರ್ಸನ್ನು ತಗೊಂಡು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಟೀಚರ್ಸ್ ಮೇನ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇಲ್ಲ ಇಲ್ಲಿ. ಯಾಕಪ್ಪ ಅಂದರೆ ಬೇರೆ ಜಾಸ್ತಿ ನಮ್ಮ ದೇವದುರ್ಗ ತಾಲೂಕು ಯಾವ ರೀತಿ ಅಪ್ಪ ಅಂದರೆ ಹಿಂದುಳಿದ ತಾಲೂಕು ಅಂತ ಒಂದು ಇದ್ದಿದ್ದು ನಮ್ಮಲ್ಲಿ ಎಜುಕೇಷನ್ದಲ್ಲಿ ಭಾಳ ಹಿಂದುಳಿದವು. ಯಾಕಂದರೆ ಸೈನ್ಸು, ITI, ಡಿಪ್ಲೊಮ್, ಇಂಜಿನಿಯರಿಂಗ್ ಕಾಲೇಜುಗಳು ಇರ್ತಕ್ಕಂಥವು ಭಾಳ ಕಡಿಮೆ. ಅದ್ರ ಸಲುವಾಗಿ ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ ಸಿಗತಕ್ಕಂಥ ಜಾಸ್ತಿ ಇಲ್ಲಿ ಸ್ಟೂಡೆಂಟ್ಸ್ ಸಿಗುತ್ತೆ, ಆರ್ಟ್ಸು ಎಜುಕೇಷನ್ದವ್ರು ಸಿಗ್ತಾರೆ. ಅದ್ರ ಸಲುವಾಗಿ ಇಲ್ಲಿ ಏನು ಬೇಕಪ್ಪ ಅಂದರೆ ಮೇನ್ ಸೈನ್ಸು, ಗಣಿತ, ಇಂಗ್ಲೀಷ್ ಇಂಥವಕ್ಕೆ ಭಾಳ ಕೊರತೆ ಇದ್ದು ಇಲ್ಲಿ ಟೀಚರ್ಸ್ ಭಾಳ ಸಮಸ್ಯೆ ಅದ. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ಕೂಡ ಇದೆ. ಅವರು ಕೂಡ ನಮ್ಮ ಶಾಸಕರು ಏನು ಮಾಡಿರಪ್ಪ ಅಂದರೆ ಎಲ್ಲೆಲ್ಲಿ ಟೀಚರ್ಸ್ ನಮ್ಗೆ ಸಬ್ಜೆಕ್ಟ್ ವೈಸ್ ಟೀಚರ್ ಅಲ್ಲೆಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ BOಗಳಿಗೆ CRCಗಳಿಗೆ ಅಲ್ಲೆಲ್ಲ ಅವ್ರನ್ನ 3 ದಿವಸ 2 ದಿವಸ ಆ ಥರ ಕೊಟ್ಟಿಗೆಸಿ ಕೂಡ ನಮ್ಮ ತಾಲೂಕಿನಲ್ಲಿ ಇದ್ದಂಥ ಟೀಚರ್ಸ್ಗಳನ್ನ ತೆಗೆದುಕೊಂಡು ಅವ್ರು ಇಲ್ಲಿ ಒಳ್ಳೆ ಫಲಿತಾಂಶ ಕೂಡ ಶ್ರಮಪಟ್ಟು ನಮ್ಮ ಶಾಸಕರು ಮಾಡ್ತಾ ಇದಾರೆ. ನಮಸ್ಕಾರ, ನನ್ನ ಹೆಸರು ಅಜಯ್ ಜಾಧವ್ ಅಂತ. ಯುವಕರಿಗೆ ಏನು ಆಗ್ಬೇಕಿಲ್ಲ? ಯುವಕರಿಗಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮೇಲೆ ನಮ್ಮ ಸರ್ಕಾರ ಇಲ್ಲ ಆದ್ರೂ ಸಲ ಸೆಂಟ್ರಲ್ಲಿ ನಮ್ಮ ಕುಮಾರಣ್ಣನವರು ಇದ್ದಾರೆ. ಅದರಿಂದ ಇವತ್ತು ಏನಾದರೂ ಕಾರ್ಖಾನೆಗಳಲ್ಲಿ ಆದರೆ ಯುವಕರಿಗೆ ತುಂಬ ಉದ್ಯೋಗ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಸರ್. ನಿಮ್ಮ ಹೆಸರು? ಅನ್ಮಯ್ಯ ಸರ್. ಎಷ್ಟು ವರ್ಷ ನಿಮಗೆ? 55 ರೀ. ಜಾಸ್ತಿ ಆಗಿರ್ಬೇಕು. 60 ವರ್ಷ. ಓಕೆ. ಕರೆಮ ನಾಯಕ್ ಅವ್ರು ಇವಾಗ ಶಾಸಕರು ಇರ್ಬೋದು. ಹಿಂದೆ ಶಿವನಗೌಡ ನಾಯಕ್ ಇದ್ರು, ಲಲಿತಾ ನಾಯಕ್ ಇದ್ರು, ಇಲ್ಲಿ ಯಾರು ಮಿನಿಸ್ಟರ್ ಆಗಿದ್ರು, ಆಲ್ಕೋಡ್ ಹನುಮಂತಪ್ಪ ಇದ್ರು. ನೀವು ಕಾಲಕ್ಕೂ ನಾವು JDS ಮಾಡೀವ್ರಿ. ಹೌದಾ? 94 ಆಲ್ಕೋಡ್ ಹನುಮಂತಪ್ಪ. ಆಲ್ಕೋಡ್ ಹನುಮಂತಪ್ಪಗೂ ಮಾಡಿವ್ರಿ. ಓಕೆ. ನೀವು ನೋಡಿದ್ದು ದೇವದುರ್ಗ ಅಭಿವೃದ್ಧಿ ಆಗಿದೆಯಾ? ದೇವದುರ್ಗ ಅಭಿವೃದ್ಧಿ ಏನಿಲ್ಲ ರೀ. ಶಿವನಗೌಡನಲ್ಲಿ ಅಭಿವೃದ್ಧಿ ಆಗಿಲ್ಲ, ಏನಿಲ್ಲ. ಮತ್ತೆ ಹನುಮಂತಪ್ಪನ ಕೈಲೇ ಇವು KBಗಳು ಆಗ್ಯಾವ, 8-10 KB ಆಗ್ಯಾವ. ಆಕೆ ಶಾತನ ಕೈಲೇ ಒಂದಿಟ್ಟು ಕೆಲಸ ಆಗ್ಯಾವ. ಶಿವನಗೌಡಲೇಶ್ ಏನಾಗಿಲ್ಲ. ಏನಾಗಬೇಕು ಈಗ? ಈ ಶಾಸಕರಿಂದ ಏನು ಬಯಸ್ತೀರಾ? ನನ್ನ ಕ್ಷೇತ್ರಕ್ಕೆ ಇದು ಆಗ್ಬೇಕಪ್ಪ, ಏನಾಗಬೇಕು? ಈಗ ಏನದ ಅಂದ್ರೆ ಒಂದು ಕೈಗಾರಿಕೆ ದೊಡ್ಡದೊಂದು ಹಾಕಿದರೆ ಇಲ್ಲಿ ಬಡ ಮಕ್ಕಳಿಗೆ ಒಂದು ಒಳ್ಳೇದಾಗ್ತದೆ ರೀ. ಸರ್, ನಾನು ಗೂಡ್ಸ್ ವಾಹನ ಚಾಲಕ ಇದ್ದರಿಂದ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಒಂದು 25 ಕಿಲೋಮೀಟರ್ ಒಳಗಡೆ 2 ಟೋಲ್ ಮಾಡಿದೆ ಸರ್ಕಾರ. ದಯವಿಟ್ಟು ನಾನು ಒಬ್ಬ ಚಾಲಕ ಆಗಿಸಿ. ಎಷ್ಟು ಟೋಲ್ ತಗೋತಾರಲ್ಲಿ? ಅದು ಒಂದು ಗಾಡಿಗೆ 40ರಿಂದ 50 ರೂಪಾಯಿ ತಗೊಂತಾ ಇದ್ದಾರೆ ಸರ್. 60 ಪ್ರೈವೇಟ್ ಟೋಲ್ ಅಂತಾನೆ ಹೇಳ್ತಾ ಇದ್ದಾರೆ ಸರ್. ನಮ್ಮ ಗಾಡಿ ಚಾಲಕರೆಲ್ಲ ದುಡಿಯೋದೇ 100-200 ರೂಪಾಯಿ ದುಡಿತಾ ಇದ್ದಾರೆ. ಗೂಡ್ಸ್ ವಾಹನಕ್ಕೆ ಮಾತ್ರ ತಗೊಳ್ಳೋದವರು. ಗೂಡ್ಸ್ ವಾಹನ ಇದು ಕಮರ್ಷಿಯಲ್ ವೆಹಿಕಲ್ ಎಲ್ಲ ವೆಹಿಕಲ್ಗೆ ಬಿಡುತ್ತೇವೆ. ಟೋಟಲಿ ದೇವದುರ್ಗ ತಾಲೂಕು ಏನು ವೆಹಿಕಲ್ ಬರ್ತಾವಲ್ಲ ಅವೆಲ್ಲ ಬಿಡ್ತೀವಿ ಅಂತ ಹೇಳಿದ್ರು ಸರ್. ಶಾಸಕರು ಅದಕ್ಕೆ ಅನುಮತಿ ಕೊಡಲಿಲ್ಲ. ನಮ್ಮ ದೇವದುರ್ಗ ತಾಲೂಕು ಜನ ದುಡ್ಡು ಕಟ್ಟಕ್ಕಾಗಲ್ಲ, ಟೋಲ್ ಬೇಡ ಅಂತಂದ್ರೆ. ಆದ್ರೂ ಸರ್ಕಾರ ಒತ್ತಡದಿಂದ ಆ ಟೋಲನ್ನು ನಿರ್ಮಾಣ ಮಾಡ್ಯಾರ ಸರ್. ಓನ್ಲಿ 25 ಕಿಲೋಮೀಟರಲ್ಲಿ 2 ಟೋಲನ್ನು ಮಾಡ್ಯಾರ ಸರ್. ಅಂದರೆ ನಾವು 120 ರೂಪಾಯಿ ಕಟ್ಟಬೇಕು ಸರ್. ಅಲ್ಲಿ 60, ಇಲ್ಲಿ 60. ಅಂದರೆ ನಾವು ದಿನನಿತ್ಯ ಹೊಲ ಮನೆಗೆ ಲೇಬರ್ ಹೊಡಿತಾ ಇದ್ದೀವಿ, ಗೊಬ್ಬರ, ಅದ್ರಾಗ ಎಣ್ಣೆ, ಹೊಲಕ್ಕೆ ಸಂಬಂಧಪಟ್ಟಂಥ ಮಾಲ್ ಗೀಲ್ ಎಲ್ಲ ಒಯ್ಬೇಕಾದ್ರೆ ನಮ್ಮ ಡ್ರೈವರ್ಗಳಿಗೆ ಅಷ್ಟು ತ್ರಾಸಾಗಿದೆ ಸರ್. ಹಂಗಾಗಿ ಟೋಲು ಒಂದು
ಸರ್ಕಾರದಿಂದ ನಮ್ಗೆ ಟೋಲಿನ ಅವಶ್ಯಕತೆ ಇಲ್ಲ ಸರ್. ಟೋಲ್ ಮಾಡೋಂಥ ರೋಡೂ ಅಲ್ಲ. ನಮ್ಮ ದೇವದುರ್ಗ ತಾಲೂಕಿನಾಗೆ ಯಾವುದೇ ಹೈವೇ ಇಲ್ಲ. ಓನ್ಲಿ ರಾಯಚೂರು ಟು ದೇವದುರ್ಗ, ತಿಂತಿನಿ ಬೀರಿಸು ಟು ದೇವದುರ್ಗ. ದೊಡ್ಡ ಹೈವೇನೇ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಮನವಿ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಶಾಸಕರನ್ನು ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ದೇವೆ. ಶಾಸಕರ ಹಿಂಬಾಲಕರನ್ನ ಅವರು ಗುರ್ಸಿಗೇಸಿ ಹೋರಾಟ ಮಾಡಕ್ಕೆ ಹೋದಾಗ ಮತ್ತೆ ಅವ್ರ ಮ್ಯಾಗ ಕೇಸ್ ಮಾಡ್ಯಾರ, FIR ದಾಖಲೆ ಮಾಡ್ಯಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದಣ್ಣ ಬೀಗಣೆಕಲ್ ಅಂತೇಳಿ. ಏನು ಮಾಡ್ತೀರಾ ಸರ್? ನಾನು ರಾಜಕಾರಣನೇ ಮಾಡ್ತೀನಿ. ಆ್ಯಕ್ಚುಲಿ ರೈತಾಪಿ ವರ್ಗದಿಂದ ಬಂದಂಥವ್ರು ನಾವು. ರಾಜಕಾರಣ ಸುಮಾರು ಜನ MLAಗಳು ನೋಡಿರ್ತೀರಾ ದೇವದುರ್ಗದಲ್ಲಿ. BT ಲಲಿತಾ ನಾಯಕ್ ಅವರು ಇದ್ರು, ಆಲ್ಕೋಡ ಹನುಮಂತಪ್ಪ ಅವರಿದ್ರು, ಈ ಕರೆಮ ನಾಯಕ್ ಅವರು ಇದ್ದಾರೆ, ಶಿವನಗಡ ನಾಯಕರು ಇಲ್ಲಿಂದ ಸಚಿವರಾಗಿದ್ರು. ಎಲ್ಲ ನೋಡಿದ್ರೆ ಪಕ್ಷಾತೀತವಾಗಿ ದೇವದುರ್ಗ ಅಭಿವೃದ್ಧಿ ಆಗಿದೆಯಾ? ದೇವದುರ್ಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಒಂದು 50% ಅಭಿವೃದ್ಧಿ ಆಗಿದೆ. ಇನ್ನು 50% ಕೆಲಸಗಳಾಗಬೇಕು. ಏನು ಇಲ್ಲಿರೋ ದೊಡ್ಡ ಸಮಸ್ಯೆ ಏನು? ದೊಡ್ಡ ಸಮಸ್ಯೆ ಏನಿಂದ ಅಂದರೆ ನಮ್ಮ ನೀರಾವರಿ ಇದು ಸ್ವಲ್ಪ ಥೈಲ್ಯಾಂಡ್ ಭಾಗಕ್ಕೆ ನೀರಾವರಿ ಕೊರತೆ ಇದೆ. ದೇವೇಗೌಡರು ಕೆನಾಲ್ ಮಾಡಿಸಿದ್ದಾರೆ, NRBC ಕೆನಾಲು. ಅಪ್ಪಾಜಿ ಅವರಿಗೆ ನಮ್ಮ ಧನ್ಯವಾದಗಳು ನಮ್ಮ ವೈಯಕ್ತಿಕವಾಗಿ. ಬಟ್ ಥೈಲ್ಯಾಂಡ್ ಭಾಗಕ್ಕೆ ನೀರು ಮುಟ್ತಾ ಇಲ್ಲ. ಈಗ 1400 ಕೋಟಿ ರಿನೋವೇಷನ್ಗೆ ಇಟ್ಟಿದ್ದಾರೆ. ಆ ಕೆಲಸ ಯಾರೋ ಒಬ್ಬರು ಕಾಂಟ್ರಾಕ್ಟರ್ಗಳು ತಗೊಂಡಿದ್ದಾರೆ. ತಗೊಂಡಂಥವ್ರು ನೀಟಾಗಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದರ ಬಗ್ಗೆ ಸರ್ಕಾರ ಲೆವೆಲ್ ಉನ್ನತ ಮಟ್ಟದ ತನಿಖೆ ಆಗಿದೆ. ಬಟ್ ತನಿಖೆ ಪ್ರೋಸೆಸ್ಸಲ್ಲಿ ಇದೆ. ಅದು ಎಷ್ಟರ ಮಟ್ಟಿಗೆ ಬಂದದೋ ಏನೋ ಗೊತ್ತಿಲ್ಲ. ಮೇಲಧಿಕಾರಿಗಳಿಗೆ ಕೇಳಿದ್ರೆ ಗೊತ್ತಾಗ್ತದ. ಅದು ಚೆನ್ನಾಗಿ ನೀಟಾಗಿ ಕೆಲಸ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಈಗಿರೋಂಥ ಶಾಸಕರು ಗಮನ ಹರಿಸಿದ್ದಾರೆ. ಆಗ ಈಗೇನಾದ್ರೆ ಒಬ್ಬ ಮಹಿಳಾ ಶಾಸಕರಿದ್ದು ದೇವದುರ್ಗದ ಸಮಸ್ಯೆಗಳನ್ನೆಲ್ಲ ಕೆಳಮಟ್ಟದಿಂದ ಆಲಿಸಿ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರಿಗೆ ಸರ್ಕಾರ ಸ್ವಲ್ಪ ವಿರುದ್ಧ ಇರುವುದರಿಂದ ಸ್ವಲ್ಪ ಕೆಲವೊಂದು ಅಡಿಷ್ನಲ್ ಗ್ರ್ಯಾಂಟ್ ಆಗಲಿ ಮತ್ತೊಂದಾಗಲಿ ಕೊರತೆ ಇದೆ. ಆದರೂ ಕೂಡ ನಮ್ಮ ಒಂದು ದೇವದುರ್ಗ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಭಾಳ ಹಿಂದುಳಿದ ತಾಲೂಕು ಆಗಿದ್ದರೂ ಕೂಡ ಇಲ್ಲಿ ಯಾವುದೇ ಒಂದು ಈಗ ರೈತಾಪಿ ವರ್ಗಕ್ಕೆ ಒಂದು ತೊಂದರೆ ಆಗ್ತದೆ. ಏನಂದರೆ ಇಲ್ಲಿ ಒಂದು 30-40 ಕಿಲೋಮೀಟ್ರಲ್ಲಿ 2 ಟೋಲ್ ಗೇಟ್ ಮಾಡಿದ್ದಾರೆ. ಅದೇನಾಗಿದೆ ಅಂದರೆ ಸರ್, ನಮ್ಮ ಶಾಸಕರು ಒಂದು ಶಿಷ್ಟಾಚಾರಕ್ಕಾದರೂ ಜನರ ಒಂದು ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ಅಲ್ಲಿ ಹೋದಾಗ ನಮ್ಮ ಶಾಸಕರ ಮೇಲೆ, ಶಾಸಕರ ಮನೆಯವ್ರ ಮೇಲೆ ಕೇಸ್ ಹಾಕ್ಸ್ತಕ್ಕಂಥ ಕೆಲಸ ಮಾಡಿದರು. ಇದು ಸರ್ಕಾರದ ನಡೆ ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ಒಬ್ಬ ಶಾಸಕರಾದ ಮೇಲೆ ಇಡೀ ತಾಲೂಕಿನ ಜವಾಬ್ದಾರಿ ಇರ್ತದೆ. ಆಮೇಲೆ ಒಂದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಜವಾಬ್ದಾರಿ ಇದ್ದಾಗ ಅವರು ಅಲ್ಲಿ ಟೋಲ್ ಗೇಟ್ನಲ್ಲಿ ಹೋದರು. ಆಗ ಒಂದು ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ. ಅಂದರೆ ನಮ್ಮ ಸಾರ್ವಜನಿಕರ ಮೇಲೆ ಅಲ್ಲ, ಅವ್ರ ಮನೆಯವ್ರ ಮೇಲೆ ಇಲ್ಲ ಸಲ್ಲದ ಒಂದು ಕೇಸ್ಗಳನ್ನ ಹಾಕಿ ಭಾಳ ತೊಂದರೆ ಕೊಟ್ಟು ಅವರ ಒಂದು ಆಡಳಿತ ವ್ಯವಸ್ಥೆಯನ್ನು ಕುಸಿಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಒಟ್ಟು 33 ಪಂಚಾಯತಿಯಲ್ಲಿ ಒಂದು ದೊಡ್ಡ ಹಗರಣನೇ ನಡೆದೋಯ್ತು ಸರ್ ಹಿಂದಿನ ಶಾಸಕರಿದ್ದಾಗ. ಅದು ಏನಾಯ್ತು ಅಂದರೆ, ಅದು ಹಗರಣದಲ್ಲಿ ನೇರವಾಗಿ PDOಗಳು ಸಸ್ಪೆಂಡ್ ಆಗಿ ಅವರು ಒಂದು 33 ಜನ PDOಗಳು ಸಸ್ಪೆಂಡ್ ಆದರು. ಈಗ ಯಾವುದೇ ರೀತಿಯ ಒಂದು ಆ ಒಂದು ಘಟನೆ ಆದ ನಂತರ ಈಗ ಪಂಚಾಯತಿ ವ್ಯವಸ್ಥೆ ಎಲ್ಲ ಸ್ವಲ್ಪ ಇದಾಗಿದೆ ಸರ್. ಯಾವುದೇ ಅಡಿಷನಲ್ ಪ್ಲಾನ್ ಕೊಡ್ತಾ ಇಲ್ಲ. ಪಂಚಾಯತಿಯಲ್ಲಿ ಡೆವಲಪ್ಮೆಂಟ್ಸ್ ಮಾಡಲಿಕ್ಕೆ ಯಾವುದೇ ಒಂದು ಮುಂದೆ ಬರ್ತಾ ಇಲ್ಲ. ಯಾವುದೇ ಆಫೀಸರ್ ಈಗ ಒಂದು CS ಅಲ್ಲಿಂದ ಹಿಡ್ಕೊಂಡು ಯಾವುದೇ ನಮ್ಮ ದೇವದುರ್ಗ ತಾಲೂಕಿಗೆ ಅಪ್ಲೋಡ್ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ದೇವದುರ್ಗದ ಆಡಳಿತ, ಪಂಚಾಯತ್ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ ಸರ್. ಹಾಗಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ. ಶಾಸಕರು ಇದ್ರ ಬಗ್ಗೆ ಏನಾರು ಹೇಳ್ತಾ ಇದ್ದಾರೆ ಸರ್. ಅವ್ರು ಶಾಸಕರು ಹೇಳ್ತಾ ಇದ್ದಾರೆ, ಸರ್ಕಾರ ನಮ್ಮ ವಿರುದ್ಧ ಇರೋದ್ರಿಂದ ಅದನ್ನು ನಮ್ಮ ಶಾಸಕರನ್ನ ಯಾವುದೇ ರೀತಿಯ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತಾ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.